ಕೊಟ್ಟು ಕೆಳಗಿಳಿತಾರೆ ಅಂತ ಹೇಳುವಂತ ಆ ಒಂದು ಭರವಸೆ ನನಗಿದೆ. ಆ ಕೆಲಸ ಕಾರ್ಯಗಳಾಗುವಂತದ್ರಲ್ಲಿ ನಮ್ಮ ಹೋರಾಟ ಮುಂದುವರಿಯಲಿ ಅಂತ ಹೇಳಿ ತಮಗೆಲ್ಲ ಶುಭ ಹಾರೈಕೆಯನ್ನು ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ವೇದಿಕೆಯನ್ನ ಉದ್ದೇಶಿಸಿ ಸನ್ಮಾನ್ಯ ರಾಜು ಗೌಡ ಅವರು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತಾನೆ. ವೇದಿಕೆ ಮೇಲೆ ಉಪಸ್ಥಿತಿರುವಂತ ಎಲ್ಲ ಬಿಜೆಪಿ ಪಕ್ಷದ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಎಲ್ಲ ಅಣ್ಣ ತಮ್ಮಂದಿರೇ, ಎಲ್ಲ ತಾಯಿಯಂದಿರೇ, ತಂಗಿಯಂದಿರೇ, ಈ ಹೋರಾಟದಲ್ಲಿ ಭಾಗಿಯಾದಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ನಿಜಕ್ಕೂ ನಾಚಿಕೆ ಆಗ್ತಿದೆ ನಮಗೆ. ಯಾಕಂತಂದ್ರೆ ಕರ್ನಾಟಕ ಇಂಥ ಒಬ್ಬ ಮುಖ್ಯಮಂತ್ರಿ ನೋಡ್ಬೇಕಾದಂತ ಭಾಗ್ಯ ಬೇಕಾಗಿತ್ತ ಅಂತಂದು. ಯಾಕಂದ್ರೆ 187 ಕೋಟಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಯಂಗ್ ಸ್ಟಾರ್ ಅಂತ BS ಯಡಿಯೂರಪ್ಪ ಸಾಹೇಬರಿಗೆ ವೇದಿಕೆ ಮೇಲೆ ನಾವು ಬರಮಾಡ್ಕೊಳ್ತೇವೆ. ಈಗ ಹುಟ್ಟು ಹೋರಾಟಗಾರ ಅವ್ರಿಗೂ ವೇದಿಕೆ ಮೇಲೆ ಈಗ ಬರಮಾಡ್ಕೊಳ್ತೇವೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. बोलो भारत माता की. ಯಡಿಯೂರಪ್ಪ ಸಾಹೇಬ್ರಿಗೆ, BS ಯಡಿಯೂರಪ್ಪ ಸಾಹೇಬ್ರಿಗೆ. ಅಲ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, 187 ಕೋಟಿ ಅಲ್ಲ, ಬರೇ ನಾವು ವಾಲ್ಮೀಕಿ ನಿಗಮದಿಂದ 87 ಕೋಟಿ ದುಡ್ಡು ತಗೊಂಡಿವಿ ಅಂತೀರಲ್ರಿ. ಇದು ಎಂತದ ಇದು? ಪರಮೇಶ್ವರ್ ಸಾರಿಗೆ ಒಂದು ಮಾತು ಕೇಳಕ್ ಇಚ್ಛೆ ಪಡ್ತಾನೆ, ಮಲ್ಲಿಕಾರ್ಜುನ್ ಖರ್ಗೆ ಸಾರಿಗೂ ಒಂದು ಮಾತು ಕೇಳ್ತಾನೆ. ಏನ್ರಿ ನಿಮಗೆ ದಲಿತರ ಹಣನೇ ಬೇಕಾ? ತಾಕತ್ತಿದ್ರೆ ಬೇರೆ ಸಮಾಜದವ್ರ ಹಣ ಮುಟ್ಟಿ ನೋಡ್ರಿ, ಬೇರೆ ಸಮಾಜದ ಹಣ ಮುಟ್ಟಿ. ಲಿಂಗಾಯತ ಸಮಾಜಕ್ಕೆ ಕೈ ಹಾಕಿ ನೋಡ್ರಿ, ಇಲ್ಲ ಗೌಡ್ರ ಸಮಾಜಕ್ಕೆ ಕೈ ಹಾಕಿ ನೋಡ್ರಿ, ಬಿಡ್ತಾರ? ನಿಮ್ ಬಟ್ಟಿ ಬಿಸ್ತಾರ? ನಾವು ದಲಿತರು ಅಯ್ಯೋ ಪಾಪ ಅಂತ ಸಿಕ್ಕಿವಂತ ಆಟ ಆಡ್ತಾರೆ ನೀವೆಲ್ಲರೂ ಸೇರಿ. ದಲಿತರ ಹಣನೇ ಬೇಕಾ ನಿಮಗೆ? ಇವತ್ತು ನಿನ್ನೆ ಯಾದಗಿರಿಯಲ್ಲಿ ಒಬ್ಬ ಪರಶುರಾಮ್ ಅಂತ ಒಬ್ಬ PSI, ಬರೇ 38 ವರ್ಷ ಅವನಿಗೆ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ, ಮಾಡಬೇಡ್ರಿ ಅಂತೇಳಿ ಹೋಗಿ ಅಲ್ಲಿರುವಂತ ಶಾಸಕರಿಗೆ ಅವ್ರ ಪುತ್ರರಿಗೆ 30 ಲಕ್ಷ ರೂಪಾಯಿ ಕೊಟ್ರೆ ಸಾಯಂಕಾಲನೇ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇವತ್ತು ಅವನು ಡೆತ್ ಆಗಿ ಹಾಸ್ಪಿಟಲ್ ಅಲ್ಲಿ ಶವ ಆಗಿ ಬಿದ್ದಿದ್ದಾನೆ. ಅವನ ಹೆಂಡತಿ ಪಾಪ 8 ತಿಂಗಳ ಗರ್ಭಿಣಿ, 8 ತಿಂಗಳ ಬಸರಿ, ಇವತ್ತು ಧರಣಿ ಕುಂತಿದ್ದಾಳೆ. ನನ್ನ ಗಂಡ ಈಗ ಅನ್ಯಾಯ ಆಗಿದೆ, ದಯವಿಟ್ಟು ಕಂಪ್ಲೇಂಟ್ ತಗೊಳ್ರಿ ಅಂತೇಳಿ ಇವತ್ತು ಧರಣಿ ಕುಂತರು. 16 ತಾಸಾದ್ರೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅವ್ರ PSI ಸತ್ರೆ ಇವರು FIR ಮಾಡ್ತಿಲ್ಲ. ನಾಚಿಕೆ ಆಗ್ಬೇಕು ಎಲ್ಲರಿಗೆ. ಖರ್ಗೆ ಸಾಹೇಬ್ರೆ, ನಿಮ್ ಕುಲ ಬಾಂಧವ್ರಿ ಅವ ಪರಶುರಾಮ. ಪರಮೇಶ್ವರ್ ಸಾಹೇಬ್ರೆ, ನಿಮ್ ಕುಲ ಬಾಂಧವ್ರಿ ಅವರು. ನಿಮ್ ಕುಲ ಬಾಂಧವ್ PSIಗೆ ನೀವು ರಕ್ಷಣೆ ಕೊಡೋದಾಗ್ಲಿಲ್ಲ. ನಿಮ್ ಕುಲ ನಿಮ್ಮ ಮಗಳಾದಂತ ಶ್ವೇತ ಧರಣಿ ಕುಂತಾಳ, 9-8 ತಿಂಗಳ ಗರ್ಭಿಣಿ, ಅವರಿಗೆ ನೀವು ರಕ್ಷಣೆ ನ್ಯಾಯ ಕೊಡೋದಾಗ್ಲಿಕ್ಕಂದ್ರೆ ಎದಕ್ ಬೇಕ್ರಿ ನಿಮ್ಗೆ ಅಧಿಕಾರ? ಕಿತ್ತೊಗಟ್ಟು ಬರ್ರಿ ಅಧಿಕಾರನ. ಇವತ್ತು ಅಧಿಕಾರಗೋಸ್ಕರ ಅಷ್ಟೊಂದು ನೆಲಕ್ ಬೀಳಂತ ಕೆಲಸವನ್ನು ಮಾಡ್ತಾರೆ. ಮತ್ತೆ ಹೇಳ್ತೀರಿ ಕಾಂಗ್ರೆಸ್ ಅವರು ದಲಿತ ಪರ. ಏನ್ ದಲಿತರಿಗೆ ಒಳ್ಳೇದು ಮಾಡಿರಿ? ಏನ್ ನೀವು ಒಳ್ಳೇದು ಮಾಡ್ರಿ? ದಲಿತರಿಗೆ ಹಾಳು ಮಾಡಂತ ಕೆಲಸ ಮಾಡ್ರಿ. ಪರಶುರಾಮ್ ಎಂಬ ಒಬ್ಬ PSIನ ಸಮಾಧಿ ಮೇಲೆ ನೀವು ಅರಮನೆ ಕಟ್ಟಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಿದ್ದಾರೆ. ಇಂಥ ಸರ್ಕಾರ ನಮಗ್ ಬೇಕಾ? ದಲಿತರೆಲ್ಲರೂ ಒಗ್ಗಟ್ಟಾಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ಈಡೇರಿಸಂತ ಕೆಲಸ ಎಲ್ಲರೂ ದಲಿತರು ಸೇರಿ ಮಾಡ್ಬೇಕಾಗ್ತದೆ. ಇವತ್ತು ಕೇಳ್ತಾರೆ ಕೆಲವೊಂದು ದಲಿತ ಸಂಘದ ಜೊತೆಗೆ ನಾವು ನಿಮ್ಗೆ ಧಿಕ್ಕಾರ ಆಗ್ತೇವಂತ. ಬೆಕ್ಕದಾಕ್ರಿ, ನಾವು ರೆಡಿಯಾಗಿ ನಿಂತಿದ್ದೇವೆ. ಬಿಜೆಪಿ ಅವರು, JDS ಅವರು ಏನೇ ಆಗ್ಲಿ ದಲಿತರಿಗೆ ನ್ಯಾಯ ಕೊಡಿಸ್ಬೇಕಂತ ನಿಂತಿದ್ದೇವೆ. ಈ ಸರ್ಕಾರದ ಎಲ್ಲರನ್ನು ಕಿತ್ತು ಕೊಡಬೇಕವರೆಗೂ ನಮ್ಮ ಹೋರಾಟ ಹಿಂಗೆ ನಡೀತದೆ. ದಯವಿಟ್ಟು ಎಲ್ಲರೂ ಈ ಹೋರಾಟದಲ್ಲಿ ಜೋಡಿ ಆಗಿ ಈ ಹೋರಾಟನ ಯಶಸ್ವಿಗೊಳಿಸಿ ಮೈಸೂರು ಮುಟ್ಟಷ್ಟಿಗೆ ಈ ಬರೇ ನಾಗೇಂದ್ರ 1 ವಿಕೆಟ್ ಹೋಗಿದೆ, 11 ವಿಕೆಟ್ ಅಲ್ಲ, ಈ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ವಿಕೆಟ್ ಹೋಗೋವರೆಗೂ ನಮ್ಮ ಹೋರಾಟ ಇದೇ ತರ ಇರಲಿ ಅಂತೇಳಿ ಈ ಹೋರಾಟ ಯಶಸ್ವಿ ಮಾಡಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜೈ ಭೀಮ್, ಜೈ ಭೀಮ್, ಜೈ ವಾಲ್ಮೀಕಿ. ಈಗ ಈ ವೇದಿಕೆಯನ್ನ ಉದ್ದೇಶಿಸಿ ವೇದಿಕೆಗೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳನ್ನ ಸ್ವಾಗತದೊಂದಿಗೆ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ವಿಧಾನ ಪರಿಷತ್ತಿನ
ಪ್ರತಿಪಕ್ಷದ ನಾಯಕರು ಆಗಿರುವಂತಹ ಸನ್ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿ ಅವರಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಮಾನ್ಯ ಬಂಧುಗಳೇ, ತುಂಬಿದ ವೇದಿಕೆಯಲ್ಲಿ ರಾರಾಜಿಸುತ್ತಿರುವ ಎರಡೂ ಪಕ್ಷಗಳ ನನ್ನ ಮುಖಂಡ ಮಹನೀಯರೇ, ಸಭೆಯಲ್ಲಿ ಪಾಲ್ಗೊಂಡು ಬೆಂಗಳೂರಿನಿಂದ ಮೈಸೂರಿನವರೆಗೆ ಕಾಲ್ನಡಿಗೆಯಲ್ಲಿ ಸಂಘರ್ಷದ ಯಾತ್ರೆ ಮಾಡಬೇಕು ಅಂತೇಳಿ ಬಂದಿರತಕ್ಕಂಥ ಎಲ್ಲ ನನ್ನ ಬಂಧುಗಳೇ, ಇವತ್ತು ಈ ಕಾಲ್ನಡಿಗೆಯ ಸಂಘರ್ಷ ಯಾತ್ರೆ ಯಾತಕ್ಕೆ, ಇದಕ್ಕೆ ಪ್ರಶ್ನೆಗೆ ಹಲವಾರು ಮುಖಂಡರುಗಳು ಮಾತನಾಡ್ತಾ ನಿಮಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೆ ಮತ್ತೆ ಹೆಚ್ಚಿಗೆ ನಾನು ಪ್ರಸ್ತಾಪ ಮಾಡುವ ಅವಶ್ಯಕತೆ ಇಲ್ಲ. ಸದನದಲ್ಲಿ ಎನ್ಡಿಎ ಪಕ್ಷದ ಎಲ್ಲ ನಾಯಕರು ಒತ್ತಾಯ ಮಾಡಿದ್ವಿ, ಎಸ್ಸಿಪಿ ಟಿಎಸ್ಪಿ ದುಡ್ಡನ್ನ 25,394 ಕೋಟಿಗಳನ್ನ ನೀವು ಬೇರೆ ಬೇರೆ ವಿಚಾರಗಳಿಗೆ ಅದನ್ನ ಡೈವರ್ಟ್ ಮಾಡಿದ್ದೀರಿ. 187 ಕೋಟಿ ಹಣವನ್ನ ಖಜಾನೆಯಿಂದಲೇ ಖಾತೆಗಳಿಗೆ ಹಾಕಿ ಅದನ್ನ ನೀವು ಲೂಟಿ ಮಾಡಿದ್ದೀರಿ. ಮೂಡಾದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಅವರ ಜಾಗವನ್ನ ಪರಿಹಾರವಾಗಿ ನೀವು 14 ಸೈಟ್ಗಳನ್ನು ಪಡ್ಕೊಂಡಿದ್ದೀರಿ. ಇದಕ್ಕೆಲ್ಲ ದಯವಿಟ್ಟು ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ಆದ್ರೆ ಉತ್ತರ ಕೊಡಲಿಲ್ಲ, ಯಾವುದಕ್ಕೂ ಸಿದ್ಧ ಇರಲಿಲ್ಲ. ಇನ್ನೂ ಒಂದು ದಿವಸ ಸೆಷನ್ ನಡೀಬೇಕಾಗಿತ್ತು, ಸದನ ನಡೀಬೇಕಾಗಿತ್ತು. ಆದರೆ ಇಂದಿನ ದಿನವೇ ಪಲಾಯನ ಮಾಡಿಬಿಟ್ರು. ಕಳ್ಳರು ಕೇಳಿದ ತಕ್ಷಣ ಓಡಿ ಹೋಗ್ತಾರಂತೆ, ಹಾಗೆ ಪಲಾಯನ ಮಾಡಿದ್ರು. ಒಂದು ಸಮಯ ನೀವೇನಾದ್ರೂ ಚರ್ಚೆಗೆ ಅಲ್ಲಿ ಅವಕಾಶ ಕೊಟ್ಟಿದ್ರೆ ಇವತ್ತು ಈ ಸಂಘರ್ಷ ಇರಲಿಲ್ಲ, ಪಾದಯಾತ್ರೆ ನಮಗೂ ಬೇಕಿರಲಿಲ್ಲ, ಅಲ್ಲಿ ನೀವು ಉತ್ತರ ಕೊಡಲಿಲ್ಲ. ಆದ್ರೆ ಉತ್ತರ ಈಗ ನಮಗೆ ಬೇಕಾಗಿದೆ. ನೀವು ದಲಿತರ ವಿರೋಧಿಗಳು, ದಲಿತರ ಹಣ ಲೂಟಿ ಮಾಡಿದವರು. ಇವತ್ತು ಎನ್ಡಿಎ ಪಕ್ಷದ ಎಲ್ಲ ನಾಯಕರು ಸೇರಿ ಇವತ್ತು ಸಂಘರ್ಷದ ರೂಪದಲ್ಲಿ ಪಾದಯಾತ್ರೆಯನ್ನ ಮಾಡಿ ನಿಮ್ಮ ಉತ್ತರ ಬಯಸ್ತಾ ಇದೆ. ನನಗೆ ಅನಿಸ್ತದೆ ನಿಮ್ಮಲ್ಲಿ ಉತ್ತರ ಇಲ್ಲ. ಯಾಕೆ? ನೀವು ಲೂಟಿ ಮಾಡಿದ್ದೀರಿ, ದಲಿತರ ಹಣ ನುಂಗಿದ್ದೀರಿ. ಈಗಾಗಲೇ ಮುಖಂಡರು ಮಾತಾಡ್ತಾ ಹೇಳಿದ್ರು, ಸರ್ಕಾರದಲ್ಲಿ ಯಾವ ಮಟ್ಟಕ್ಕೆ ನಿಮ್ಮ ಭ್ರಷ್ಟಾಚಾರ ಇವತ್ತು ಬಂದು ನಿಂತಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಗೃಹ ಸಚಿವರೇ, ಇವತ್ತು ಪೊಲೀಸ್ PSI ಒಬ್ರು ತೀರ್ಕೊಂಡಿದ್ದಾರೆ. ಯಾಕೆ? 30 ಲಕ್ಷ ಹಣ ಕೇಳಿದ್ರಿ, ಅವ್ರು 20 ಲಕ್ಷ ಕೊಟ್ಟರು, ಇನ್ನು 10 ಲಕ್ಷ ಕೊಡ್ಲಿಕ್ಕಾಗ್ಲಿಲ್ಲ. ಆದ್ರಿಂದ ಕೇವಲ 7 ತಿಂಗಳಲ್ಲಿ ಅವರನ್ನ ನೀವು ಈಗಾಗಲೇ ವರ್ಗಾವಣೆ ಮಾಡಿದ್ರಿ. ಆದ್ರಿಂದ ಅಲ್ಲಿ ಪ್ರಾಣತ್ಯಾಗ ಆಗಿದೆ. ಇದೇ ವಾಲ್ಮೀಕಿ ಹಗರಣದಲ್ಲಿ ಚಂದ್ರಶೇಖರ್ ರವರು ನನ್ನ ಮೇಲೆ ಬಂದು ಬಿಡ್ತದೆ ಅನ್ನೋ ಕಾರಣಕ್ಕೆ ಅಂಜಿ ಇವತ್ತಿನ ದಿವಸ ಅವರು ಕೂಡ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.